ಸೈಫ್ ಅಲಿ ಖಾನ್ಗೆ ಚಾಕು ಇರಿದಂತಹ ಆರೋಪಿಯ ಬಂಧನ ಏನಾಗಿದೆ? 30 ಗಂಟೆ ಬಳಿಕ ಆರೋಪಿಯನ್ನ ಪೊಲೀಸರು ಎಳೆದು ತಂದಿರೋದು. ಬಾಂದ್ರಾ ಪೊಲೀಸ್ ಠಾಣೆಗೆ ಕರೆತಂದಿದ್ದಾರೆ. ಆರೋಪಿಯ ವಿಚಾರಣೆ ನಡೆಸ್ತಾ ಇದ್ದಾರೆ. ಚಾಕು ಇರಿತ, ದರೋಡೆ ಪ್ರಕರಣ, ಇದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳ ಸುರಿಮಳೆಗೈತಾ ಇದ್ದಾರೆ. ಪೊಲೀಸ್ ಠಾಣೆಯ ಬಳಿ ಮಾಧ್ಯಮದವರ ಮೇಲೆ ಆ ಕ್ರಿಮಿ ದರ್ಪ ತೋರಿರುವಂಥದ್ದು. ಏನಾಗ್ತಾ ಇದೆ ಅಂತ ದರ್ಪದಿಂದ ಕೇಳ್ತಾನೆ ಆ ದಾಳಿಕೋರ. ಫೋಟೋಗಳನ್ನ ಬಿಡುಗಡೆ ಮಾಡಿದ್ರು ಮೊದಲಿಗೆ ಪೊಲೀಸರು. ಈಗ ಆತನನ್ನ ಅರೆಸ್ಟ್ ಕೂಡ ಮಾಡಿದ್ದಾರೆ. ಪೊಲೀಸ್ ಠಾಣೆ ಬಳಿ ಮಾಧ್ಯಮದವರ ಮೇಲೆ ಆತ ದರ್ಪ ತೋರಿರುವಂತಹ ಘಟನೆ ಸಂಭವಿಸಿದೆ. ಏನಾಗ್ತಾ ಇದೆ ಅಂತ ದರ್ಪದಿಂದ ಆ ದಾಳಿಕೋರ ಕೇಳ್ತಾನೆ. ಆತನನ್ನ ಕರ್ಕೊಂಡು ಬರ್ತಾ ಇರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ. ಸೈಫ್ ಅಲಿ ಖಾನ್ ಮೇಲೆ ದಾಳಿ ಮಾಡಿರುವಂತಹ ಆರೋಪದಡಿ ಈತನನ್ನ ಈಗ ಅರೆಸ್ಟ್ ಮಾಡಿರುವಂತದ್ದು. ಚಾಕು ಇರಿದಿದ್ದ ಈ ಆರೋಪಿ ಎನ್ನುವಂತಹ ಆರೋಪ ಇದೆ. ಆ ಫೋಟೋ ಗಮನಿಸ್ತಾ ಇದ್ದೀವಿ. ಆತ ಫೈರ್ ಸೇಫ್ಟಿಗಾಗಿ ಇರುವಂತಹ ಮೆಟ್ಟಿಲುಗಳ ಮೂಲಕ ಎಳ್ಕೊಂಡು ಹೋಗ್ತಾ ಇದ್ನಲ್ಲ, ಅದು ಒಂದೇ ವಿಜುವಲ್ ಸಿಕ್ಕಿದ್ದು. ಅದರ ಆಧಾರದ ಮೇಲೆ ಆತನನ್ನ ಈಗ ವಶಕ್ಕೆ ಪಡೆದಿದ್ದಾರೆ. ಇನ್ನಷ್ಟು ವಿಚಾರಣೆ ಆಗಬೇಕಾಗಿದೆ. ಈತನ ಇನ್ವಾಲ್ವ್ಮೆಂಟ್ ಏನು, ಈತನೇನ ಚಾಕುವಿನಿಂದ ಇರಿದದ್ದು, ಈತನೊಂದು ಗ್ಯಾಂಗ್ ಇದೆಯಾ, ಇದೆಲ್ಲದರ ಬಗ್ಗೆ ತನಿಖೆ ಒಂದು ಭಾಗ. ಮತ್ತೊಂದು ಕಡೆ ಆತನನ್ನ ಕರ್ಕೊಂಡು ಬರ್ತಾ ಇರುವಂತಹ ಸಂದರ್ಭದಲ್ಲಿ ಮಾಧ್ಯಮದ ಎದುರು ಆತ ದರ್ಪ ತೋರಿದಂತಹ ಘಟನೆ. ದರ್ಪದಿಂದ ಕೇಳ್ತಾನೆ ದಾಳಿಕೋರ ಏನಾಗ್ತಾ ಇದೆ ಅಂತ ಮಾಧ್ಯಮದವರ ವಿರುದ್ಧ. ಸೈಫ್ ಅಲಿ ಖಾನ್ಗೆ ಚಾಕು ಇರಿದಿದ್ದು, 6 ಕಡೆ ತೀವ್ರವಾಗಿ ಗಾಯ ಆಗಿತ್ತು. ಆ ಚಾಕುವಿನ ಚೂರು ಸೈಫ್ ಅಲಿ ಖಾನ್ ಒಳಗಡೆನೆ ಇತ್ತು. ಅದನ್ನು ಹೊರತೆಗೆಯಲಾಗಿದೆ. ಈಗ ಈತ ಅರೆಸ್ಟ್ ಆಗಿದ್ದಾನೆ. ಅರೆಸ್ಟ್ ಮಾಡಲಾಗಿದೆ ಆರೋಪಿಯನ್ನ. ಈಗ ಆತನಿಗೆ ವೈದ್ಯಕೀಯ ಪರೀಕ್ಷೆ. ಸೈಫ್ಗೆ ಚಾಕು ಇರಿದಿದ್ದ ಆರೋಪಿಗೆ ವೈದ್ಯಕೀಯ ಪರೀಕ್ಷೆ, ಮೆಡಿಕಲ್ ಟೆಸ್ಟ್ಗೆ ಕರೆದೊಯ್ಯಲಿದ್ದಾರೆ ಮುಂಬೈ ಪೊಲೀಸರು. ಮೆಡಿಕಲ್ ಪರೀಕ್ಷೆಯ ಬಳಿಕ ಆರೋಪಿಯನ್ನ ಕೋರ್ಟ್ಗೆ ಹಾಜರುಪಡಿಸುತ್ತಾರೆ. ನಂತರ ಆರೋಪಿಯನ್ನ ಕಸ್ಟಡಿಗೆ ಕೇಳಲಿದ್ದಾರೆ ಮುಂಬೈ ಪೊಲೀಸರು. ಯಾಕಂದ್ರೆ ಬಹಳಷ್ಟು ಪ್ರಶ್ನೆಗಳಿವೆ, ಬಹಳಷ್ಟು ಅನುಮಾನಗಳಿವೆ ಈ ಕೇಸ್ನಲ್ಲಿ. ಆತ ಹೇಗೆ ಎಂಟ್ರಿ ಕೊಟ್ಟ? ಆತ ಒಬ್ಬನೇನಾ? ಇಡೀ ಗ್ಯಾಂಗ್ ಏನಾದರೂ ಇದೆಯಾ? ಟಾರ್ಗೆಟ್ ಮಾಡಿ ಬಂದದ್ದ? ದರೋಡೆಗಾಗಿ ಬಂದದ್ದ? ಆತನ ಹಿನ್ನೆಲೆ ಏನು? ಸೈಫ್ ಮನೆಗಾಗಿಯೇ ಬಂದದ್ದ? ಹೀಗೆ 10 ಪ್ರಶ್ನೆಗಳಿರುತ್ತೆ. ಎಲ್ಲ ಆಯಾಮಗಳಲ್ಲೂ ಒಂದು ಕಡೆ ತನಿಖೆ ಆಗ್ತಾ ಇದೆ. ಈಗ ಆರೋಪಿ ಕೂಡ ಅರೆಸ್ಟ್ ಆಗಿರುವ ಹಿನ್ನೆಲೆಯಲ್ಲಿ ಈ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಆತನಿಂದ ಬಾಯ್ಬಿಡಿಸುವಂತಹ ಪ್ರಯತ್ನಕ್ಕೆ ಮುಂಬೈ ಪೊಲೀಸರು ಮುಂದಾಗ್ತಾರೆ. ಹೀಗಾಗಿಯೇ ಆತನನ್ನ ಅರೆಸ್ಟ್ ಮಾಡಿ ಆಗಿದೆ. ಈಗ ವೈದ್ಯಕೀಯ ಪರೀಕ್ಷೆಯ ಬಳಿಕ ಕೋರ್ಟ್ಗೆ ಹಾಜರುಪಡಿಸ್ತಾರೆ. ನಂತರ ಕಸ್ಟಡಿ ಕೇಳಲಿದ್ದಾರೆ ಮುಂಬೈ ಪೊಲೀಸರು. ಸೈಫ್ ಮೇಲಿನ ದಾಳಿಗೂ ಮುನ್ನ ಈ ಆರೋಪಿ ಸ್ಕೆಚ್ ಹಾಕೊಂಡಿದ್ದ. ಪೊಲೀಸರ ಮುಂದೆ ಮನೆ ಕೆಲಸದವಳಿಂದ ಇಂಚಿಂಚು ಮಾಹಿತಿ. ಬಾತ್ರೂಮ್ ಲೈಟ್ ಆನ್ ಆಗಿದ್ದನ್ನ ನಾನು ನೋಡಿದ್ದೆ. ಕರೀನಾ ಕಪೂರ್ ಇರಬೇಕು ಅಂತೇಳಿ ಭಾವಿಸಿ ಸುಮ್ಮನಾಗಿದ್ದೆ. ತಕ್ಷಣವೇ ನನಗೆ ಅಲ್ಲೇನೋ ನಡೀತಾ ಇದೆ ಅಂತ ಅನಿಸ್ತು. ಕೂಡ್ಲೇ ನಾನು ಹೋಗಿ ರೂಮ್ನಲ್ಲಿ ಚೆಕ್ ಮಾಡಿದೆ. ಆಗ ಒಬ್ಬ ವ್ಯಕ್ತಿ ಬಾತ್ರೂಮ್ನಿಂದ ಹೊರಗೆ ಬಂದ. ಬಳಿಕ ಅಲ್ಲಿಂದ ಸೈಫ್ ಮಗನ ರೂಮ್ಗೆ ಹೋದ. ಪೊಲೀಸರ ಮುಂದೆ ಎಲಿಮಾ ಫಿಲಿಪ್ ಹೇಳಿಕೆ ಕೊಟ್ಟಿದ್ದಾರೆ. ಸೈಫ್ ಮನೆಯಲ್ಲಿ ಮನೆ ಕೆಲಸ ಮಾಡ್ತಾ ಇರುವಂತಹ ಮಹಿಳೆ, ಮಗುವನ್ನ ನೋಡ್ಕೊಳ್ತಾ ಇರುವಂತಹ ಮಹಿಳೆ. ಆಕೆ ಈ ವ್ಯಕ್ತಿಯನ್ನ ಮೊದಲು ನೋಡಿದ್ದು, ಅಟ್ಯಾಕ್ ಮಾಡ್ತಾನಲ್ಲ ಆ ವ್ಯಕ್ತಿಯನ್ನ ಮೊದಲು ನೋಡಿದ್ದು ಆಕೆ ಅನ್ನೋದು. ಆಕೆಯ ಹೇಳಿಕೆಯನ್ನು ದಾಖಲಿಸಿಕೊಂಡಿದ್ದಾರೆ ಪೊಲೀಸರು. ಆಕೆ ಕೊಟ್ಟಂತಹ ಹೇಳಿಕೆ ಪ್ರಕಾರ ಅಲ್ಲಿ ಬಾತ್ರೂಮ್ ಲೈಟ್ ಆನ್ ಆಗಿರೋದು ಕಾಣುತ್ತೆ, ಮನೆಯೊಡತಿಯೇ ಬಂದಿರಬೇಕು ಅಂತ ಆಕೆ ಅನ್ಕೊಂಡ್ಲಂತೆ. ಆದರೆ ಹೋಗಿ ನೋಡಿದ್ರೆ ಅಲ್ಲೊಬ್ಬ ವ್ಯಕ್ತಿ ಇದ್ದ. ಆತ ಸೈಫ್ ಮಗನ ರೂಮಿಗೆ ಹೋದ. ಇದೆಲ್ಲವನ್ನ ಆಕೆ ಹೇಳ್ಕೊಂಡಿದ್ದಾಳೆ.